ರಾಜ್ಯ ಉಪಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಒಂದು ಉದ್ದೇಶ ಏನು ಅಂತಂದರೆ, ಇಡೀ 13 ವರ್ಷದಿಂದ ಎಲ್ಲ ಶಾಲೆಯಲ್ಲಿ ಮಕ್ಕಳು ಓದ್ತಾರಲ್ಲ, ಅಂಥ ಮಕ್ಕಳು ಹೆಚ್ಚಿನ ಅಂಕ ಗಳಿಸಿ 90% ಮೇಲೆ ಬಂದಿರುವಂತಹ ಮಕ್ಕಳಿಗೆ 13 ವರ್ಷದಿಂದ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಬೆಂಗಳೂರು ನಮ್ಮ ಕಚೇರಿಯಲ್ಲಿ ಮಾಡ್ತಾ ಇದ್ದೀವಿ. ಮೊನ್ನೆ ತಾನೇ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿ ಟ್ರಸ್ಟ್ ಇದೆಯಲ್ಲ, ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸುಮಾರು ಒಂದು 500 ಜನಕ್ಕೆ ನಾವು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಎಲ್ಲರಿಗೂ ನಾವು ಸನ್ಮಾನ ಮಾಡಿದ್ದೀವಿ. ಇವಾಗ ಏನು ಅಂತಂದರೆ, ಯಾಕೆಂತಂದರೆ ನಮ್ಮ ಕುಲಬಾಂಧವರಲ್ಲಿ ಇಷ್ಟು ಸುಮಾರು 60 ವರ್ಷಗಳ ಕಾಲ ಸೇವೆ ಸಲ್ಲಿಸಿ, ಅಂದರೆ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಾರೆ, 30-35 ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಾರೆ. ಅಂಥವರು ನಿವೃತ್ತಿ ಆದಮೇಲೆ ಅವ್ರನ್ನ ಗುರುಸುವಂಥ ಒಂದು ವ್ಯವಸ್ಥೆ ಮಾಡಿದ್ರೆ, ಅವ್ರಿಗೆ ಇಷ್ಟು ದಿವಸ ಅವರು ಕಷ್ಟಪಟ್ಟಿದ್ದಾರಲ್ಲ, ಶಿಕ್ಷಕರಾಗಿ ಪಾಪ ಎಲ್ಲ ಮಕ್ಕಳಿಗೂ ಪಾಠ ಹೇಳಿ ಅವ್ರದ್ದೇ ಆದಂಥ ಒಂದು ಇದನ್ನು ಬೆಳೆಸ್ಕೊಂಡು ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯವನ್ನು ರೂಪಿಸಿರ್ತಾರೆ. ಅಂಥವ್ರು ಇವತ್ತು ರಿಟೈರ್ಡ್ ಆದಾಗ ಅವ್ರಿಗೆ ಒಂದು ನಮ್ಮ ಕೈಲಾದಷ್ಟು, ನಮ್ಮ ಕುಲಬಾಂಧವರು ಅಂತ ಹೇಳ್ಬಿಟ್ಟು ನಮ್ಮ ಕೈಲಾದಷ್ಟು ನಾವು ಅವರಿಗೆ ಒಂದು ಸನ್ಮಾನದ ರೀತಿಯಲ್ಲಿ ಸನ್ಮಾನ ಮಾಡಿದಾಗ ಅವ್ರಿಗೆ ಎಲ್ಲೋ ಒಂದು ಜಾಗದಲ್ಲಿ ಖುಷಿ ಆಗ್ತದೆ. ಖುಷಿಯಾಗಿ ನಮ್ಮನ್ನು ಗುರುಸುವಂಥ ಒಂದು ಇದರಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನನಗೊಂದು ಆಲೋಚನೆ ಬಂತು. ಆ ಒಂದು ಇದರಿಂದ ನಾನೆಲ್ಲ ಗುರುಸ್ತಾ ಇದ್ದೀನಿ. ಆದರೆ ನಾನು ಬರೀ ಶಿಕ್ಷಕರೇ ಅಂತ ಹೇಳ್ತಾ ಇಲ್ಲ, ನಮ್ಮ ಕುಲಬಾಂಧವರಲ್ಲಿ ಯಾರೇ ಆಗಲಿ ಸರ್ಕಾರಿ ಕೆಲಸದಿಂದ ನಿವೃತ್ತಿ ಹೊಂದಿರುವಂತಹ ಎಲ್ಲ ಅಧಿಕಾರಿಗಳಿಗೂ ಕೂಡ ನಮ್ಮ ಗಮನಕ್ಕೆ ಬಂದರೆ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಇವಾಗ ಚಿಂತಾಮಣಿಯಲ್ಲಿ ಕೂಡ ನಮ್ಮ ಸ್ನೇಹಿತರಾದಂಥ ನಮ್ಮವರೇ ಆದಂಥ ಶಿವಾರೆಡ್ಡಣ್ಣವರು ಕೂಡ ನಿವೃತ್ತಿ ಹೊಂದಿದ್ದಾರೆ. ನಾಳೆ ಅಲ್ಲಿಗೂ ಹೋಗ್ತೀವಿ, ಅಲ್ಲಿ ಅವ್ರಿಗೂ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ನಿಜವಾಗ್ಲೂ ಯಾಕೆಂದ್ರೆ ಈ ಒಂದು ಇದರಲ್ಲಿರುವಂತಹ ಸಂತೋಷ, ಯಾಕೆಂದ್ರೆ ಅವರು ಎಷ್ಟೋ ಜನಕ್ಕೆ ಜೀವನ ಕೊಟ್ಟಿರ್ತಾರೆ. ಇವಾಗ ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಇವತ್ತು ಅವ್ರು ಎಲ್ಲಿ ಯಾವ ಮಟ್ಟದಲ್ಲೂ ಬೆಳೀತಾ ಇರ್ತಾರೆ. ಅವಾಗ ಇಂಜಿನಿಯರ್ಗಳಾಗಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಇಲ್ಲ ಯಾರು ಉದ್ಯಮಿಗಳಾಗಿರ್ಬೋದು, ಬೆಳೀತಾ ಇದ್ದಾಗ ಅಂಥವ್ರ ಕುಟುಂಬಗಳು ಎಷ್ಟು ಚೆನ್ನಾಗಿರ್ತವೆ. ಅಂಥವ್ರಿಗೆಲ್ಲ ಒಂದು ವಿದ್ಯಾದಾನ ಮಾಡಿರ್ತಾರಲ್ಲ, ಅಂಥವ್ರು ಮೊದಲು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಿಗೆ ಅನಿಸ್ತು. ಅದರಿಂದ ಅವ್ರಿಗೆ ನಾವು ಒಂದು ಸನ್ಮಾನ ಮಾಡಿ ಅವ್ನು ಗೌರವಿಸುವಂತಹ ಒಂದು ಗೌರವದಿಂದ ನಾವು ಅವ್ನು ಗೌರವಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಉದ್ದೇಶ ಬಂದು ಇವತ್ತು ನಾನು ಅವ್ರಿಗೆ ಸನ್ಮಾನ ಮಾಡೋಕ್ಕೆ ನಾನು ಬಯಸ್ತಾ ಇದ್ದೀನಿ. ರಂಗನಾಥ್ ರೆಡ್ಡಿಯವರು ನಿನ್ನೆ ತಾನೇ ನಮ್ಮ ವಿನೋದ್ ಅವರು ಪರಿಚಯ ಮಾಡಿಸ್ಕೊಟ್ರು. ನನಗೇನು ಮೊದಲಿಂದ ನನ್ನ ಪರಿಚಯ ಇರಲಿಲ್ಲ. ಈ ನಮ್ಮ ಕುಲಬಾಂಧವರಾಗಿ ಇವತ್ತು ನಮ್ಮ ಮನೆಗೆ ಆಗಮಿಸಿ ನಾನು ಜೂನ್ 30ನೇ ತಾರೀಕು 1926 ನಂದಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿ ವಯೋನಿವೃತ್ತಿಯನ್ನು ಹೊಂದಿರ್ತೀನಿ. ಈಗ ನಮ್ಮ ಕುಲಬಾಂಧವರಾಗಿ ರಂಗನಾಥ್ ರೆಡ್ಡಿ ಸರ್ ಅವರು, ಆಮೇಲೆ ಚಂದ್ರಶೇಖರ್ ಸರ್ ಅವರು, ನಮ್ಮ ರಾಜಣ್ಣ ಅವರು, ಅವರ ಹಿತೈಷಿಗಳೆಲ್ಲರೂ ಕೂಡ ನಮ್ಮ ಮನೆಗೆ ಆಗಮಿಸಿ ಇವತ್ತು ನನಗೆ ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು. ನಮ್ಮ ಕುಲಬಾಂಧವರನ್ನು ಗುರುತಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಅದು ನನಗೂ ತುಂಬ ಸಂತೋಷ ಆಯಿತು. ಹೀಗಾಗಿ ಅವರಿಗೆ ನನ್ನ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ.